ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ನಾವಿವಾಗ ರಾಜು ಅವ್ರ ಮನೆಯಿಂದ ಹೊರಟು ಮತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಒಳ್ಳೆ ಹೈದ್ರಾಬಾದ್ ಆ್ಯಂಡ್ ಬ್ಯಾಂಗ್ಳೂರ್ ಮೀಟಪ್ ಆಗಿರುತ್ತೆ. ನೋಡಿ ವ್ಲಾಗ್ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ನಾನಂತೂ ಫುಲ್ ಮಸ್ತ್ ಮಜಾ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ವಿತ್ ಬೆಂಗಳೂರು ಮೆಟ್ರೋ ಆಲ್ರೆಡಿ ನೋಡಿದ್ದೀವಿ. ಹೈದ್ರಾಬಾದ್ ಮೆಟ್ರೋ ನೋಡೋಣ ಅಂತ ಹೇಳಿ ಎಕ್ಸ್ಪೀರಿಯೆನ್ಸಿಗೋಸ್ಕರ ಹೈದ್ರಾಬಾದ್ ಮೆಟ್ರೋ ಹತ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರಾಜು ಫಸ್ಟ್ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಟೂರ್ನ ಅಂತ ಹೇಳ್ದ. ಹೋಗ್ಬೇಕಾದ್ರೆ ರೂಟು ಹೆಂಗೆಂಗೋ ತೋರಿಸ್ತಾ ಇತ್ತಂತೆ. ಪಾಪ ರಾಜು ಕನ್ಫ್ಯೂಸ್ ಆಗಿಬಿಟ್ಟಿದ್ದ. ನವೀನ್ ಅವ್ರು ಹೆಂಗೋ ತೊಗೊಂಡೋಗಿ ಕರೆಕ್ಟಾಗಿ ದೇವಸ್ಥಾನ ಹತ್ರ ನಮ್ಮನ್ನ ಲ್ಯಾಂಡಿಂಗ್ ಮಾಡಿಸಿದ್ದಾರೆ. ಈಗ ದೇವಸ್ಥಾನ ಟೂರಿಂದ ಸ್ಟಾರ್ಟ್ ಮಾಡೋಣ. ಒಳಗಡೆ ಫೋನ್ ಕ್ಯಾಮ್ರಾಸ್ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೂ ನೋಡೋಣ, ಟ್ರೈ ಮಾಡೋಣ. ಇಲ್ಲಿ ನಮ್ಮ ನವೀನ್ ಮತ್ತು ರಾಜು ಫುಲ್ಲು ಸರ್ಕಸ್ ಮಾಡ್ತಿದ್ರು ಆ ಕಾಯಿನ್ ನಿಲ್ಸೋಕ್ಕೆ. ನನಗೂ ಹೇಳಿದ್ರು, ಬಟ್ ನಾನು ಟ್ರೈ ಮಾಡಿದೆ, ನನಗೆ ಆಗಿಲ್ಲ. ಬೇಡಪ್ಪ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಸರಿ ಅಂತ ಹೇಳಿ ಪ್ರಸಾದ ತಿನ್ಕೊಂಡು ಈಗ ನಮ್ಮ ಮುಂದಿನ ಪಯಣ ಗೋಲ್ಕೊಂಡ ಫೋರ್ಟಿಗೆ. ಅದು ನನಗೆ ಪ್ರನೌನ್ಸ್ ಮಾಡೋಕ್ಕೆ ಬರೋದು ಹಾಗೆ, ಬಟ್ ಹೆಂಗೋ ಗೊತ್ತಿಲ್ಲ. ಪಾಪ ನನ್ನ ಹೈದ್ರಾಬಾದ್ ಫ್ರೆಂಡ್ಸ್ ಅಂತೂ ಫುಲ್ ಕಾಯ್ತಿದ್ದಾರೆ. ನಾವಂತೂ ತುಂಬ ಲೇಟಾಗಿ ಹೋಗ್ತಾ ಇದ್ದೀವಿ. ನಾವೇ ಅನಿಸುತ್ತೆ ಲೇಟ್ ಕಮ್ಮರ್ ಥರ ಹೋಗ್ತಾ ಇರೋದು. ಲೇಟಾಗಿ ಬೇರೆ ಹೋಗ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಆಟೋದವರು ಸಿಗ್ನಲ್ ಸ್ಕಿಪ್ ಮಾಡಿದ್ರು ಅಂತ ಹೇಳಿ ಪೊಲೀಸವ್ರು ಹಿಡ್ಕೊಂಡು ಫೈನ್ ಹಾಕಿ ಕಳಿಸಿದ್ರು. ಹೆಂಗೋ ಫೋರ್ಟ್ ಹತ್ರ ಬಂದು ರೀಚ್ ಆಗ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಅಂತೂ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಹೇಳಿ ಕೇಳ್ತಾಯಿದ್ರು. ಅದಾದಮೇಲೆ ಎಂಟ್ರೆನ್ಸಲ್ಲಿ ಸ್ವಲ್ಪ ಏನಾರ ಗಿಫ್ಟು ಅದು ಇದು ತೊಗೊಂಡೋಗ್ತಿದ್ರೆ ತೊಗೊಂಡೋಗ್ಬಿಡಿ ಅಂತ ಹೇಳ್ತಾಯಿದ್ರು. ಏನೋ ಒಂದು ಕನ್ವಿನ್ಸ್ ಮಾಡಿ ಗೇಟ್ ಅವರಿಗೆ ಕನ್ನಡದವ್ರು ಇದ್ದರು, ಹೆಂಗೋ ಮಾತಾಡಿ ಅಡ್ಜಸ್ಟ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಅಂತೂ ನಮಗೋಸ್ಕರ ಕಾಯ್ತಿದ್ರು. ಫುಲ್ಲು ಏನೇನು ಮಾಡ್ತೀವಿ ಈ ಫೋರ್ಟಲ್ಲಿ ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋಸ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಮತ್ತು ಅದಾದಮೇಲೆ ಸಿಗೋಣ. నేను అదే ఫీల్ లిఫ్ట్ చేస్తాడేమో అనుకున్నా. దారం వద్దు అని తీసి ఇలా పెట్టేసి ఇదొకసారి లేపండి, వీడియో తెస్తుంది. అరే ఇట్లా పట్టుకుంటూ వస్తుంది రా, నిజంగా ఇట్లా వీడియో తెస్తుంది. ఫోటో ఇక్కడ నుంచి ఫోటో అది యూజ్ చేయని చూడు ఎలాగ అయిందని. చే ఫస్ట్ నువ్వు యూజ్ చేస్తే అది అట్లీస్ట్ కలర్ అలా చేంజ్ అవుతాయి. బాయ్. ఎందుకు సూసైడ్ చేసుకుంటున్నావు? సో మెనీ ప్రాబ్లమ్స్, బట్ డోంట్ డూ. హాయ్ చెప్పు వ్లాగ్కి. హలో, ప్లీజ్ లైక్ అండ్ సబ్స్క్రైబ్.
ಫುಲ್ ಫೋರ್ಟ್ನ ರೌಂಡ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತು ಇವಾಗ ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು ತುಂಬಾ. ಸೊ ಅದಕ್ಕೆ ಊಟ ಮಾಡೋಕ್ಕಂತ ಹೋಗ್ತಾಯಿದ್ದೀವಿ. ಪವಿತ್ರ ಅವರಿಗೆ ಯಾವುದೋ ಒಳ್ಳೆ ರೆಸ್ಟೋರೆಂಟ್ ಗೊತ್ತಿದೆ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತ ಡೈರೆಕ್ಷನ್ ತೋರಿಸಿ ಅಲ್ಲಿಗೆ ನಾವು ಹೋಗ್ತಾಯಿದ್ದೀವಿ. ಹುಡುಗರು ಬೈಕಲ್ಲಿ ಬರ್ತಾಯಿದ್ರು. ಸಡನ್ನಾಗಿ ನನಗೆ ಅಲ್ಲಿ ನಮ್ಮ ಕರ್ನಾಟಕದ ಗಾಡಿ ನೋಡಿದೆ, ಕ್ಯಾಪ್ಚರ್ ಮಾಡ್ಬೇಕನ್ನಿಸ್ತು, ಕ್ಯಾಪ್ಚರ್ ಮಾಡಿಕೊಂಡೆ. ಇದೇ ನಾವು ಬಂದಿದ್ದು ರೆಸ್ಟೋರೆಂಟ್. ನಾವಂತೂ ಕರೆಕ್ಟ್ ಲೊಕೇಶನಿಗೆ ಬಂದು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಬಟ್ ನಮ್ಮ ಬಾಯ್ಸ್ ಬೈಕಲ್ಲಿ ಬರೋರು ಬೇಗ ಬರ್ತಾರೆ ಅಂದ್ಕೊಂಡ್ರೆ ಅವರು ಲೆಫ್ಟು ರೈಟ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಸುತ್ತಿದ ರೋಡ್ನೇ ಇನ್ನೊಂದು ಸಲ ಸುತ್ತಕೊಂಡು ಲೇಟಾಗಿ ಬಂದರು. ಅಟ್ಲೀಸ್ಟ್ ಅವ್ರು ಬರೋ ಅಷ್ಟರಲ್ಲಿ ನಾವು ಸೀಟ್ ಕನ್ಫರ್ಮೇಷನ್ ಮಾಡೋಣ ಅಂತ ಹೇಳಿ ಪವಿತ್ರ ಮತ್ತು ಪ್ರವೀಣ ಹೋಗಿ ಕೇಳ್ತಾಯಿದ್ರು. ಅಷ್ಟರಲ್ಲಿ ರಾಜು ಮತ್ತು ವಿಶಾಲ್ ಬಂದರು. ಮತ್ತು ನವೀನ್ ಮತ್ತು ಸಾಯಿನ ಅದೆಲ್ಲೋ ಇದ್ದೀನಿ ಅಂತ ಹೇಳಿದ್ರು. ಸೊ ಅವರಿಬ್ರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಆಫ್ಟರ್ ಫ್ಯೂ ಮಿನಿಟ್ಸ್ ಸಾಯಿ ಮತ್ತು ನವೀನ್ ರೀಚ್ ಆದರು. ಬನ್ನಿ, ತುಂಬ ಹೊಟ್ಟೆ ಹಸಿತಾ ಊಟ ಮಾಡೋಕ್ಕೆ ಹೋಗೋಣ ಫಸ್ಟು. ಇದೇನಪ್ಪ ಇವಾಗ ಊಟ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾಳೆ ಅಂತನಾ? ಸಾರಿ, ಆಲ್ರೆಡಿ ಕ್ಲಿಪ್ಪಿಂಗ್ಸ್ ತಗೊಂಡಿರೋದ್ರಿಂದ ಫ್ಲೋ ಅಲ್ಲ ಹಂಗೆ ಹೇಳ್ಬಿಟ್ಟೆ. ಸರಿ, ಊಟ ಆದಮೇಲೆ ಸಿಗೋಣ. ಹಾಂ ಹಾಂ ಊಟ ಅಂತೂ ಸೂಪರಾಗಿತ್ತು. ಊಟ ಮಾಡಿಕೊಂಡು ಹಾಗೆ ಇನ್ನೊಂದು ಯಾವುದೋ ಒಂದು ಪಾರ್ಕಲ್ಲಿ ಬೋಟಿಂಗ್ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಆ ಕಡೆ ಹೊರಟ್ವಿ. ಮೇಲೆ ಅಲ್ಲಿ ರೀಚ್ ಆದಾಗ ನೋಡಿದ್ದು ಗಣೇಶ ವಿಸರ್ಜನೆ ಮಾಡ್ತಾಯಿದ್ರು. ಈ ಪುಟಾಣಿ ಗಣಪ ನೋಡಿ ಸಖತ್ತಾಗಿದೆ ಅಲ್ವಾ? ಇಲ್ಲ ಆಯ್ತು ಹೊಂಟೋಗಿ ಬರು ಪವಿತ್ರ ಪವಿತ್ರ ಆಲ್ವೇಸ್ ಫಸ್ಟ್, ఆల్వేస్ ఫస్ట్. మేము మాకు ఇంట్రెస్ట్ లేదు. తీసేసుకున్నారా? అగో అక్కడ ఉన్నారు. చెప్పాను కదా, అప్పుడే కాల్ చేద్దామని. యో చెప్తాను. ప్లీజ్ లైక్ అండ్ సబ్స్క్రైబ్. సే హాయ్. ಬೋಟಿಂಗ್ ಕಂಪ್ಲೀಟ್ ಮಾಡಿ ಹೆಂಗೋ ವಾಕಿಂಗ್ ಮಾಡೋಣ ಅಂತ ಹೇಳಿ ಹೋಗಿ ಬರೋ ಅಷ್ಟರಲ್ಲಿ ಕೇಕ್ ಆರ್ಡರ್ ಮಾಡಿದರು ಸಾಯಿ ಮತ್ತು ರಾಜು. ನೋಡಿದರೆ ನನ್ನ ಬರ್ತಡೇ ಪ್ಲಸ್ ಯಾರ್ಯಾರೆಲ್ಲ ಫೇರ್ವೆಲ್ ಮಾಡಬೇಕಿತ್ತು ಎಲ್ಲರದು ಒಟ್ಟಿಗೆ ಸೇರಿ ಕಳ್ಳರು ಇವರು ಒಂದೇ ಕೇಕಲ್ಲೇ ಎಲ್ಲರದು ಕಂಪ್ಲೀಟ್ ಮಾಡಿಬಿಟ್ರು. ನೋಡಿ, ಫುಲ್ ಮಜಾ ಇದೆ ವಿಡಿಯೋ ಮುಂದೆ. ಹ್ಯಾಪಿ ಫೇರ್ವೆಲ್. Happy farewell, Pravina. Happy birthday, belated happy birthday, Anusha. Happy birthday and belated farewell. Anyone is buying me home or Hey, again, you come friend. you guys come friend? No, no, cutting the photo not give. You have it. Whoever is cutting, this should have. You have your own. Happy birthday. Yeah, it's nice idea. Actually, it's a nice idea. You that post cutting. Right. What happened, Pavitra? Pavitra. Why you are dull? Naveen, Pavitra looking to. your height na covering everybody. Come, Pravina, come here. Happy farewell, Naveen. Farewell, Pravina. Happy farewell, Naveen. Happy farewell, Savita. Arey, illandre illanare. Anusha. In the middle. Happy farewell, Anusha. Okay, sorry. Happy birthday, Anusha. Now you are senior for us. You are senior, analyst. Yeah. Now all are visible. Happy birthday Day to you. Happy birthday to you. Happy birthday. Cake. Many more to go. Cake only going. Arre. Cake is also saying, give me farewell. I don't want to be here. Take care of cake. Take care of farewell. ಕೇಕೆ ಬರಲಿಲ್ಲ ಏನೋ ಬಂತು. Happy birthday. Happy farewell. Happy farewell. Oh, bro. Happy birthday. Happy birthday, Anusha. Happy farewell, Pravina. Happy farewell. Happy farewell, Pavitra. Happy birthday, Pavitra.
Cameraman. Actually speaking, cake is not that good. Thank you. Vishal, go. अरे ఏంట్రా వండడ పట్టుకుని Can't have anything. Thank you. Thank you. Belgium chocolate. अरे पप्पीज कितना रा Actually, every time we order the same cake in our street. Open everything which received. యూ ఆల్సో కూడా No worry. Re. అరే కేక్ మీద విశాల్ అక్కడ వర్క్ చేసే వాళ్ళు ఉన్నారు కదా వాళ్ళకి ఇచ్చేసి దాంట్లో పెట్టావా ప్లీజ్ ఇంట్లో అయితే అట్లనే ఇచ్చేది Wow! Oh my god Hey, don't cry. Hey, no. She has started. Arey. You guys itself will make her cry. విశాల్ इसको मारो भाई. I showed you a video in the morning. డోంట్ క్రై It happens. believe yourself Okay, you want cake, you can take. Don't pay for that. ద కేక్ ఈస్ ఆల్ యువర్స్ Yes. don't worry ఏ వద్దు నా దోమలు సాగొడుతున్నాయి నేను ఇస్తా Now open that one. మస్కిటో Open that one and wear. No, Pravina. Try like this. Not with so much love. అరే I know why she is crying. అయ్యో నువ్వు వేరే ఏమంటారు వేరే బ్లాక్లో ఉంటావు అంటే వాళ్ళు వస్తారు నీ దగ్గర. అంటే నా దగ్గరే కదా పవిత్ర పలకరించరా. పవిత్రకి ఇచ్చేస్తున్నాం కదా నెవర్ ఎందుకో నెవర్ ఎవరు మీరు చెప్పారుగా కలవమని అయ్యా అంత సింపుల్ గా ఓపెన్ చేయదు తొందరగా. అది ప్యాక్ రా కరెక్ట్ గా పెట్టుకో. విశాల్ గారికి ఒక్కసారి ఎంతసేపట్లో చెప్పేస్తాడో ఈరా తీసుకురా. ఈ బాబే No, she is opening with wholehearted. దిస్ వన్ That's it is taking too much time. దిస్ వన్ ఫర్ సాయి దిస్ వన్ భాగ్య కూడా వచ్చిండే బాగుంది అవును. దీపిక భాగ్య దీపిక హాట్ లక్ అయిపోయారు డైమండ్ రింగ్ డైమండ్ రింగ్ అండి అవునవును డైమండ్ రింగ్. గోల్డ్ రింగ్ పక్కా గోల్డ్ రింగ్ పక్కా సిల్వర్. హాయ్ Ulta. అదే వాడు. Oh my god. ఏంట్రా? అది లిప్స్టిక్ అది ప్యాక్ చేసి బయట ఉంటే బాగుంది వేసుకోవాలి, పెండెంట్ వాచ్ మర్చిపోవద్దు. వేసుకో ఇప్పుడే. వేసుకో యూజ్ అయిపోద్ది ఆ పిల్ల చేతికి ఏం కాదు, టైట్ చేసుకో. లాగేస్తారు. ఓకే వెళ్ళి టైట్ చేపించుకో. వెళ్ళి టైట్ చేపించుకో. ఓకే పవిత్ర సారీ ప్రవీణ నెక్స్ట్ అది కాదు. అది బెంగళూరు జెర్సీ పెద్ద ప్యాక్ ఓపెన్ చేయకూడదు అనుకున్నాం బట్ గోల్కొండలో అలో చేయలేదు ప్యాక్ ఓపెన్ పర్లేదు. బెంగళూరు జెర్సీ.
Naveen, one ball please. Naveen, one ball. One ball. I'll put stone down. Last time you just said something else. Yeah, before that. He has so many legs. He's still in human form only. ಬಾಯ್ ಜಪ್ರಾಜ್ ಹಲೋ Subscribe to Anusha's channel. ಬಾಯ್ ಬಾಯ್ ವಿಶಾಲ್ ಬಾಯ್ Manu, take care. ರಾಜು ಬಾಯ್ Bye. Do like and subscribe ಥ್ಯಾಂಕ್ ಯು and share. Follow Gully Dairies YouTube channel. Okay. ನೋಡಿದ್ರಲ್ಲ ಹೇಳೋಕ್ಕೆ ವರ್ಡ್ಸೇ ಬರ್ತಾಯಿಲ್ಲ, ಅಷ್ಟು ಮೆಮೊರೀಸ್ನ ತೊಗೊಂಡು ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀನಿ. ಬಂದಿದ್ದೀನಿ ಆಲ್ರೆಡಿ, ಬಟ್ ಆದರೂ ತುಂಬ ಚೆನ್ನಾಗಿತ್ತು ಡೇ. ಇಟ್ ವಾಸ್ ವೆರಿ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಗೈಸ್ ಫಾರ್ ಸಚ್ ಎ ವಂಡರ್ಫುಲ್ ಮೆಮೊರಿ. ಆ್ಯಂಡ್ ಆ್ಯಕ್ಚುಲಿ ಪ್ರವೀಣಗೋಸ್ಕರ ನಾನು ಪ್ಲ್ಯಾನ್ ಮಾಡಿದ್ದು ಹೈದ್ರಾಬಾದಿಗೆ ಹೋಗೋಕ್ಕೆ. ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ನಿಮ್ಮ ಫೇರ್ವೆಲ್ ಡೇ ದಿನ ನಾನು ಹೈದ್ರಾಬಾದಿಗೆ ಬಂದೇ ಬರ್ತೀನಿ ಅಂತ ಹೇಳಿ. ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಫಾರ್ ಪ್ರವೀಣ ಆ್ಯಂಡ್ ಹೈದ್ರಾಬಾದ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅದಾದಮೇಲೆ ಅವ್ರನ್ನೆಲ್ಲ ಮನೆಗೆ ಕಳಿಸಿ ರಿಟರ್ನ್ ನಾವು ಮನೆಗೆ ಹೋಗ್ಬೇಕಂತ ಹೇಳಿ ಬಸ್ಸಿಗೆ ವೆಯ್ಟ್ ಮಾಡಬೇಕಿತ್ತು. ಸೊ ಅದಕ್ಕಿಂತ ಮುಂಚೆ ಸುಮಿತ್ರಾ ಅವ್ರ ರೂಮಿಗೆ ಹೋಗಿದ್ವಿ. ಸುಮಿತ್ರಾ ಅಂದರೆ ನಮ್ಮ ಟೀಮೇಟಲ್ಲಿ ಒಬ್ಬರು ಅಕ್ಕ. ಅವರ ರೂಮ್ ಟೂರ್ ನೋಡ್ಕೊಳ್ಳಿ, ಸೂಪರಾಗಿತ್ತು. ಮತ್ತು ಚಿಕ್ಕದಾಗಿದ್ರು ಸೂಪರಾಗಿತ್ತು ಅವ್ರದ್ದು ರೂಮು. ಅವ್ರ ರೂಮಿಗೆ ಮೇಲ್ಗಡೆ ಟೆರಾಸ್ ಅಟ್ಯಾಚ್ಡ್ ಆಗಿತ್ತು, ಅಂದರೆ ಅವರ ರೂಮ್ ಒಳಗಡೆಯಿಂದನೇ ಮೆಟ್ಲು ಎತ್ಕೊಂಡು ಟೆರಾಸಿಗೆ ಹೋಗೋದು. ವ್ಯೂ ಮಾತ್ರ ಮಸ್ತಾಗಿತ್ತು. ಹಾಗೆ ಎಲ್ಲರಿಗೂ ಮನೆಯವರಿಗೆಲ್ಲ ಫೋನ್ ಮಾಡಿ ಈ ಥರ ಹೊರಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಬಸ್ ಅವ್ರು ಮಾತ್ರ ಸೂಪರಾಗಿ ಟ್ವಿಸ್ಟ್ ಕೊಟ್ಟರು. ಬಸ್ ಕ್ಯಾನ್ಸಲ್ ಆಗಿದೆ, ಸೀಟ್ಸ್ ಅವೈಲಬಲ್ ಇಲ್ಲ ಅಂತ ಹೇಳಿಬಿಟ್ಟು. ನೋಡಿದರೆ ಆಮೇಲೆ ಪ್ರವೀಣ ಮಾತಾಡಿ ಬೇರೆ ಬಸ್ ಸೀಟ್ಸ್ನ ಅರೇಂಜ್ ಮಾಡಿ ನಮ್ಮನ್ನ ಹೆಂಗೋ ಬಸ್ ಹತ್ತು ಹಾಗೆ ಮಾಡಿದ್ರು. ಅಲ್ಲಿಂದ ನಾವು ಬಸ್ ಹತ್ತಿ ಬೆಳಗ್ಗೆ ಬಂದು ರೀಚ್ ಆದ್ವಿ ಬ್ಯಾಂಗ್ಳೂರಿಗೆ. ನೈಟಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಬರೋ ಅಷ್ಟರಲ್ಲಿ. ಬಟ್ ಪ್ರವೀಣ ನನಗೆ ಒಂದು ಗಿಫ್ಟ್ ಕೊಟ್ಟರು, ಅದೆಷ್ಟು ಚೆನ್ನಾಗಿದೆ ಗೊತ್ತಾ, ಹಾಕ್ತೀನಿ ನೋಡ್ಕೊಂಡು ಬನ್ನಿ ನೀವೇ. ಅಟ್ ದ ಲಾಸ್ಟ್ ಲೈಕ್ ಇಟ್ ವಾಸ್ ವೆರಿ ಸರ್ಪ್ರೈಸ್. Pravina was given this saree. Yeah, thank you so much Pravina. It was very soft and comfortable. I will definitely wear in some other festival, upcoming festival. And I didn't expect this one. Thank you so much. ನೋಡಿದ್ರಲ್ಲ, ಸರ್ಪ್ರೈಸ್ ತುಂಬ ಚೆನ್ನಾಗಿತ್ತು. ಡೇ ಮಾತ್ರ ಚಿಂದೆ ಆಗೋಯ್ತು. ಹೋಗಿದ್ದೆ ಒಂದಿನ, ಬಟ್ ಅದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬ್ಯಾಂಗ್ಳೂರ್ ಟು ಹೈದ್ರಾಬಾದ್, ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಸೀರೀಸ್ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.